ಗುಡ್ ಮಾರ್ನಿಂಗ್. ಇವತ್ತು ನಾವು ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿನಲ್ಲಿ IT ಎಲೆಕ್ಟ್ರಿಷಿಯನ್ ಟ್ರೇಡ್ ಥಿಯರಿನಲ್ಲಿ ಸೆಕೆಂಡ್ ಇಯರ್ನಲ್ಲಿ ಬಂದು DC ಮೆಷಿನ್ಸ್ ಬಗ್ಗೆ ಸ್ಟಡಿ ಮಾಡೋಣ. DC ಮೆಷಿನ್ಸ್ ನಥಿಂಗ್ ಬಟ್ DC ಜನರೇಟರ್ಸ್ ಅಥವಾ DC ಮೋಟರ್ಸ್ ಅಂತ ಹೇಳ್ಬೋದು. ಸೊ ಈಗ ನಾವು DC ಜನರೇಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅದರಲ್ಲಿ ಕಂಟೆಂಟ್ಸ್ ಬಂದು DC ಜನರೇಟರ್ದು ಡೆಫಿನೇಷನ್ನು, DC ಜನರೇಟರ್ದು ಪ್ರಿನ್ಸಿಪಲ್ ಆಫ್ ವರ್ಕಿಂಗ್, ಮತ್ತು DC ಜನರೇಟರ್ ಕನ್ಸ್ಟ್ರಕ್ಷನ್ನು, DC ಜನರೇಟರ್ ವರ್ಕಿಂಗ್, ನೆಕ್ಸ್ಟ್ ಪಾರ್ಟ್ಸ್ ಆಫ್ DC ಜನರೇಟರ್, ಸೊ ಟೈಪ್ಸ್ ಆಫ್ DC ಜನರೇಟರ್ಸ್, ಇನ್ನು ಮುಂತಾದವು. ಇವತ್ತು ನಾವು ಅದನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ನೋಡಿ, DC ಜನರೇಟರ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದೊಂದು DC ಜನರೇಟರ್ದು ಒಂದು ಇಮೇಜ್ ಇದೆ. ಸೊ DC ಜನರೇಟರ್ ಅಂದರೆ ಏನಂದರೆ, ಅದೊಂದು ಇಟ್ ಈಸ್ ಅ ಮೆಷಿನ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ DC ಮೆಷಿನ್ ಅನ್ನೋದು ಮೆಕ್ಯಾನಿಕಲ್ ಎನರ್ಜಿ ಕೊಟ್ಟರೆ ಅದು ಎಲೆಕ್ಟ್ರಿಕಲ್ ಎನರ್ಜಿನ ನಮಗೆ ಕೊಡುತ್ತೆ. ಸೊ ಮೆಕ್ಯಾನಿಕಲ್ ಎನರ್ಜಿ ಯಾಕೆ ಕೊಡ್ತೀರಾ, ಈ ಶಾಫ್ಟ್ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಆರ್ಮೇಚರ್ ಇದ್ರೊಳಗಡೆ ಇರೋಂಥ ಆರ್ಮೇಚರ್ ರೊಟೇಟ್ ಆಗುತ್ತೆ. ಎಲ್ಲಿದೆ ಅದು ಆರ್ಮೇಚರು? ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಂದ ಏನು ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಆರ್ಮೇಚರಿಗೆ ಟಚ್ ಆದಾಗ ಏನಾಗುತ್ತೆ, ಆ ಕಂಡಕ್ಟರ್ಸಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಹಾಗೆ ಇದು ಮೆಕ್ಯಾನಿಕಲ್ ಎನರ್ಜಿ ಕೊಟ್ಟಾಗ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಜನರೇಟರ್ ಅಂತ ಹೇಳ್ತೀವಿ. ಅದೇ ಜನರೇಟ್ರು ಔಟ್ಪುಟ್ಟಲ್ಲಿ ಏನಾದರೂ DC ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟರೆ ಅದನ್ನು ನಾವು DC ಜನರೇಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ DC ಜನರೇಟರ್ದು ವರ್ಕಿಂಗ್ ಪ್ರಿನ್ಸಿಪಲ್. ಸೊ ವರ್ಕಿಂಗ್ ಪ್ರಿನ್ಸಿಪಲಲ್ಲಿ ಏನು ಹೇಳುತ್ತೆ ಅಂದರೆ, ಸೊ ವರ್ಕಿಂಗ್ ಪ್ರಿನ್ಸಿಪಲ್ ನಥಿಂಗ್ ಬಟ್ ಇದು ಆ್ಯಕ್ಚುಲಿ ಇದು ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ವರ್ಕಿಂಗ್ ಪ್ರಿನ್ಸಿಪಲ್ ಇದೆ. ಸೊ ಅದೇನು ಹೇಳುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಕಂಡಕ್ಟರ್ ರೊಟೇಟ್ ಆದಾಗ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ಗೆ ಲಿಂಕ್ ಆದ ತಕ್ಷಣ ಏನಾಗುತ್ತೆ, ಆ ಕಂಡಕ್ಟರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಇದು ಜನರೇಟರ್ನ ವರ್ಕಿಂಗ್ ಪ್ರಿನ್ಸಿಪಲ್ಲು. ಅದು ನೆಕ್ಸ್ಟ್ ಸ್ಲೈಡಲ್ಲಿ ಡೀಟೇಲಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, DC ಜನರೇಟರ್ದು ಪ್ರಿನ್ಸಿಪಲ್ ಏನು. ಆ್ಯಕ್ಚುಲಿ ಇದು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಅಂದರೆ ಫ್ಯಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಮೇಲೆ ವರ್ಕ್ ಮಾಡುತ್ತೆ. ಸೊ ಫ್ಯಾರಡೇಸ್ ಲಾ ಏನು ಹೇಳುತ್ತೆ, ಆ್ಯಕ್ಚುಲಿ ವೆನೆವರ್ ಎ ನಂಬರ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಥವಾ ಫ್ಲಕ್ಸ್ ಲಿಂಕಿಂಗ್ ವಿತ್ ದ ಕಂಡಕ್ಟರ್ EMF ಈಸ್ ಇಂಡ್ಯೂಸ್ಡ್ ಇನ್ ಇಟ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸಸ್ ಕಂಡಕ್ಟರ್ ಜೊತೆ ಲಿಂಕ್ ಆದಾಗ ಏನಾಗುತ್ತೆ, EMF ಆ ಕಂಡಕ್ಟರಲ್ಲಿ ಇಂಡ್ಯೂಸ್ ಆಗುತ್ತೆ. ಸೊ ಇಲ್ಲಿ EMF ಇಂಡ್ಯೂಸ್ ಆಗುತ್ತೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಕಂಡಕ್ಟರ್ ರೊಟೇಟ್ ಆಗ್ತಾ ಇದೆ. ಸೊ ಏನಾಗುತ್ತೆ, ಈ ಲೈನ್ಸ್ ಆಫ್ ಫೋರ್ಸಸ್ ಅಥವಾ ಫ್ಲಕ್ಸ್ ಏನಿದೆ ಅದು ಕಂಡಕ್ಟರ್ಗೆ ಲಿಂಕ್ ಆದಾಗ ಏನಾಗುತ್ತೆ, ಆ ಕಂಡಕ್ಟರಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಇಂಡ್ಯೂಸ್ ಆಗೋಂಥ EMF ಏನದು AC ಇಂಡ್ಯೂಸ್ ಆಗುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲೇನಿದೆ, ಇಲ್ಲಿ ಕಂಡಕ್ಟರ್ ಎರಡು ಎಂಡ್ಸಿಗೆ ಸ್ಪ್ಲಿಟ್ ರಿಂಗ್, ಕ್ಲೋಸ್ ರಿಂಗ್ ಅಲ್ಲ ಇದು, ಸ್ಪ್ಲಿಟ್ ಕಟ್ ಆಗಿರೋ ರಿಂಗಿಗೆ ಸ್ಪ್ಲಿಟ್ ರಿಂಗ್ ಅಂತ ಹೇಳ್ತೀವಿ. ಎರಡು ಎಂಡಿಗೆ ಒಂದೊಂದು ಸ್ಪ್ಲಿಟ್ ರಿಂಗ್ ಕನೆಕ್ಟ್ ಆಗಿದೆ, ಹಾಫ್ ರಿಂಗ್. ಸೊ ಅದರ ಎಂಡಿಗೆ ಕಾರ್ಬನ್ ಬ್ರಷಸ್ ಕನೆಕ್ಟ್ ಆಗಿದೆ. ನೋಡಿ, ಸ್ಪ್ಲಿಟ್ ರಿಂಗ್ಸ್. ಸೊ ಇದು ಎರಡು ಗ್ರೀನ್ ಕಲರ್ದು ಕಾರ್ಬನ್ ಬ್ರಷಸ್. ಸೊ ಈ ಸ್ಪ್ಲಿಟ್ ರಿಂಗು ಕಾರ್ಬನ್ ಬ್ರಷಸ್ಗೆ ಎಂಡಿಗೆ ಏನು ಕನೆಕ್ಟ್ ಮಾಡಿದ್ದಾರೆ, ಸೊ ಇಲ್ಲಿ ಪ್ರೊಡ್ಯೂಸ್ ಆಗೋ AC ಏನಿದೆ ಅದು ಬೈ ಯೂಸಿಂಗ್ ದಿಸ್ ಸ್ಪ್ಲಿಟ್ ರಿಂಗ್ ಆ್ಯಂಡ್ ಕಾರ್ಬನ್ ಬ್ರಷಸ್ DC ಆಗಿ ಕನ್ವರ್ಟ್ ಆಗಿ ಔಟ್ಪುಟ್ ಲೋಡಿಗೆ ಬರುತ್ತೆ. ಸೊ ಅದು ಹೇಗೆ ಮಾಡುತ್ತೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಕನ್ಸ್ಟ್ರಕ್ಷನ್ ಆಫ್ DC ಜನರೇಟರ್. ಸೊ ಇದೊಂದು ಸಿಂಪಲ್ ಕನ್ಸ್ಟ್ರಕ್ಷನ್. ಅದರಲ್ಲಿ ಮೇಜರಾಗಿ ಏನು ಬರುತ್ತೆ ಕನ್ಸ್ಟ್ರಕ್ಷನ್ ಅಂದರೆ, ಸೊ ಇದು ನೋಡಿ, NNSS ಏನಿದೆ ಇದೆಲ್ಲ ಪೋಲ್ಸ್, ಅದು ಅದನ್ನು ಫೀಲ್ಡ್ ಪೋಲ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆ ಇದೇನು ವೈಟ್ ಹ್ಯಾಚಿಂಗ್ ಲೈನ್ಸ್ ಜೊತೆ ಅಟ್ಯಾಚ್ ಆಗಿದೆಯಲ್ಲ, ಅದಕ್ಕೆ ನಾವು ಫೀಲ್ಡ್ ವೈಂಡಿಂಗ್ ಅಂತ ಹೇಳ್ತೀವಿ. ಎಲ್ಲ ಫೀಲ್ಡ್ ಪೋಲ್ಸ್ಗೂ ಫೀಲ್ಡ್ ವೈಂಡಿಂಗ್ ಇರುತ್ತೆ. ಸೊ ಇದು ಫೀಲ್ಡ್ ಪೋಲ್ಸ್, ಫೀಲ್ಡ್ ವೈಂಡಿಂಗ್ಸ್. ಸೊ ಇದೇನು ಶೇಪ್ ಇದೆಯಲ್ಲ, ಇದಕ್ಕೆ ನಾವು ಪೋಲ್ ಶೂ ಅಂತ ಹೇಳ್ತೀವಿ. ಸೊ ನೋಡಿ, ದಿಸ್ ಈಸ್ ಪೋಲ್ ಶೂ. ಅದು ಯಾಕೆ ಆ ಶೇಪಲ್ಲಿದೆ ಅಂದರೆ, ಆರ್ಮೇಚರ್ ಸರ್ಕ್ಯುಲರ್ ಇರೋದ್ರಿಂದ ಸೊ ಅದ್ರ ರೊಟೇಷನ್ಗೆ ಈಸಿ ಆಗಲಿ ಅಂತ ಪೋಲ್ ಶೂ, ಅಂದರೆ ಫ್ಲಕ್ಸು ಇಷ್ಟು ಏರಿಯಾಗಿ ಕಾನ್ಸಂಟ್ರೇಟ್ ಆಗಲಿ ಅಂತೇಳಿ ಆ ಶೇಪ್ ಮಾಡಿರ್ತಾರೆ ಪೋಲ್ ಶೂನ. ಸೊ ಸ್ಟ್ರೈಟ್ ಮಾಡಿದ್ರೆ ಏನಾಗುತ್ತೆ, ಇಷ್ಟಕ್ಕೆ ಮಾತ್ರ ಬರುತ್ತೆ ಫ್ಲಕ್ಸ್. ಸೊ ಶೇಪ್ ಮಾಡಿರೋದ್ರಿಂದ, ಪೋಲ್ ಶೂ ಶೇಪ್ ಮಾಡಿರೋದ್ರಿಂದ ಸೊ ಈ ಲಾರ್ಜ್ ಏರಿಯಾಗೆ ಸ್ವಲ್ಪ ಫ್ಲಕ್ಸ್ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಅದ್ರ ಮಧ್ಯೆ ಏನಿದೆ ಯೆಲ್ಲೋ ಕಲರ್ದು ಏನು ಕಾಣ್ತಾ ಇದೆ ವಿತ್ ಸರ್ಕ್ಯುಲರ್ಸ್, ಅದಕ್ಕೆ ಏನು ಹೇಳ್ತೀವಿ ನಾವು, ಆರ್ಮೇಚರ್ ಕಂಡಕ್ಟರ್ಸ್. ಇದು ಆ್ಯಕ್ಚುಲಿ ವೈಂಡಿಂಗ್ ಇರುತ್ತೆ ಅದರಲ್ಲಿ. ಸೊ ನೆಕ್ಸ್ಟ್ ಇದು ಬಂದು ಈ ಪಿಂಕ್ ಕಲರ್ ಏನಿದೆ ಅದು ಆರ್ಮೇಚರ್ ಕೋರ್ಸ್ ಅದು. ಸೊ ಇದು ಬಂದು ಕಮ್ಯುಟೇಟರ್ ಸೆಗ್ಮೆಂಟ್ಸ್, ಇದು ಅಂದರೆ ಕಾಪರ್ ರಿಂಗ್ಸ್ ಸೆಗ್ಮೆಂಟ್ಸ್ ಇದೆ, ಇಂಡಿವಿಜುವಲ್ ಕಾಪರ್ ಸೆಗ್ಮೆಂಟ್ಸ್ ಇದೆ, ಇಂಡಿವಿಜುವಲ್ ಕಾಪರ್ ಪೀಸಸ್ ಇದು. ಅದ್ರ ಜೊತೆ ಮಧ್ಯೆ ಎರಡು ಕಾಪರ್ ಪೀಸ್ ಮಧ್ಯೆ ಮೈಕಾ ಇನ್ಸುಲೇಷನ್ ಇರುತ್ತೆ. ಸೊ ಅಥವಾ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಇನ್ಸುಲೇಷನ್ ಇರುತ್ತೆ. ಸೊ ಇಂಡಿವಿಜುವಲ್ ಕಾರ್ಬನ್ ಸೆಗ್ಮೆಂಟ್ಸ್ ಇದು, ಅಂದರೆ ಈಚ್ ಸೆಟ್ ಆಫ್ ವೈಂಡಿಂಗ್ ಬಂದು ಈ ಕಮ್ಯುಟೇಟರ್ ಸೆಗ್ಮೆಂಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಈ ಕಮ್ಯುಟೇಟರ್ ಸೆಗ್ಮೆಂಟ್ ಏನಿದೆ ಅದು ಶಾಫ್ಟಿಗೆ ಕನೆಕ್ಟ್ ಆಗಿದೆ. ಇದು ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆ, ಇದು ಶಾಫ್ಟ್, ಇದು ಐರನ್ ಶಾಫ್ಟ್ ಇದು. ಸೊ ಈ ಶಾಫ್ಟ್ ಮೇಲೆ ಕಮ್ಯುಟೇಟರ್ ಫಿಕ್ಸ್ ಆಗಿದೆ. ಸೊ ಅದ್ರ ಮೇಲೆ ಆರ್ಮೇಚರ್ ಕೋರ್ಸ್ ಫಿಕ್ಸ್ ಆಗಿದೆ. ಆರ್ಮೇಚರ್ ಕೋರ್ ಸ್ಲಾಟ್ಸಲ್ಲಿ ಬಂದು ವೈಂಡಿಂಗ್ ಇದೆ. ಸೊ ಇದಿಷ್ಟು ಆರ್ಮೇಚರ್ ರೋಟರ್ ಇದು. ಸೊ ಇಲ್ಲಿ ಏನು ಫೀಲ್ಡ್ ಪೋಲ್ಸ್ ನೀವೇನು ನೋಡ್ತಾ ಇದ್ದೀರಾ, ಫೀಲ್ಡ್ ವೈಂಡಿಂಗು, ಫೀಲ್ಡ್ ಪೋಲ್ಸು ಇದೆಲ್ಲ ಸ್ಟೇಷ್ನರಿ, ಇದು ರೊಟೇಟ್ ಆಗೋದಿಲ್ಲ. ಇಲ್ಲಿ ಆರ್ಮೇಚರ್ ಮಾತ್ರ
ರೊಟೇಟ್ ಆಗುತ್ತೆ, ಫೀಲ್ಡ್ ಮಾತ್ರ ಸ್ಟೇಷ್ನರಿ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೆಕ್ಸ್ಟ್ ವರ್ಕಿಂಗ್ ಆಫ್ ಡಿ ಸಿ ಜನರೇಟರ್. ಸೊ ಇದರಲ್ಲಿ ವರ್ಕಿಂಗ್ ಆಫ್ ಡಿ ಸಿ ಜನರೇಟರ್ಲಿ ಬಂದರೆ, ಸೊ ನೋಡಿ ಇದು ಫಸ್ಟು ಎ ಸಿ ಜನರೇಟರ್ದು ವರ್ಕಿಂಗ್ ಇದು. ಸೊ ಆ್ಯಸ್ ಇಟ್ ಈಸ್ ಇದರಲ್ಲೂ ಕೂಡ ಆಗುತ್ತೆ. ಸೊ ಎ ಸಿ ಜನರೇಟರ್ಲಿ ನೋಡಿ ಏನಾಗುತ್ತೆ, ಸೊ ಇಲ್ಲಿ 5 ಸ್ಟೆಪ್ಸ್ ಇದೆ, ಎ ಬಿ ಸಿ ಡಿ ಮತ್ತು ಎ ಸ್ಟೆಪ್. ಸೊ ಸ್ಟೆಪ್ ಎನಲ್ಲಿ ನೋಡಿ, ಸ್ಟೆಪ್ ಎನಲ್ಲಿ ಏನಾಗಿದೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಕಂಡಕ್ಟರ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಕಂಡಕ್ಟರ್. ಸೊ ಹಾಗಾಗಿ ಆ ಕಂಡೀಷನ್ನಲ್ಲಿ ಇದರಲ್ಲಿ ಯಾವುದೇ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗೋದಿಲ್ಲ. ಸೊ ಹಾಗೆ ಇಲ್ಲಿ ಝೀರೋನಲ್ಲಿದೆ ಎ ಕಂಡೀಷನ್ ಎ ಬಂದು ಪೊಸಿಷನ್ ಎ ಏನಿದೆ ಅದರಲ್ಲಿ ಝೀರೋ, ಏನು ಇ ಎಮ್ ಎಫ್ ಇಂಡ್ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಪೊಸಿಷನ್ ಬಿ ನಲ್ಲಿ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡಿಗೆ ಹಾರಿಜಾಂಟಲ್ ಆಗಿದೆ, ಏನು ಕಂಡಕ್ಟರು, ಮ್ಯಾಗ್ನೆಟಿಕ್ ಫೀಲ್ಡಿಗೆ ಕಂಡಕ್ಟರು ಹಾರಿಜಾಂಟಲ್ ಆಗಿದೆ. ಸೊ ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಫ್ಲಕ್ಸ್ ಏನಾಗುತ್ತೆ, ಕಂಡಕ್ಟರ್ ಜೊತೆ ಲಿಂಕ್ ಆಗಿ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾಯಿದೆ. ನೋಡಿ ಪೊಸಿಷನ್ ಬಿನಲ್ಲಿ ಮ್ಯಾಕ್ಸಿಮಮ್ ಇಂಡ್ಯೂಸ್ ಆಗಿದೆ. ನೆಕ್ಸ್ಟ್ ಮತ್ತೆ ಪೊಸಿಷನ್ ಸಿನಲ್ಲಿ ಏನಾಗುತ್ತೆ, ಮತ್ತೆ ಇದು ಫ್ಲಕ್ಸ್ ಜೊತೆ ಪರ್ಪೆಂಡಿಕ್ಯುಲರ್ ಆಯಿತು. ಸೊ ಪರ್ಪೆಂಡಿಕ್ಯುಲರ್ ಆದಾಗ ಮತ್ತೆ ಇದರಲ್ಲಿ ಯಾವುದೇ ಒಂದು ಫ್ಲಕ್ಸ್ ಕಂಡಕ್ಟರ್ ಜೊತೆ ಲಿಂಕ್ ಆಗೋದಿಲ್ಲ. ಸೊ ಹಾಗೆ ಝೀರೋ ಆಗುತ್ತೆ. ಮತ್ತು ನೋಡಿ ಪೊಸಿಷನ್ ಸಿನಲ್ಲಿ ಮತ್ತೆ ಇದು ಝೀರೋ ಆಗಿದೆ, 180 ಡಿಗ್ರಿ. ನೆಕ್ಸ್ಟ್ ಪೊಸಿಷನ್ ಡಿನಲ್ಲಿ ಮತ್ತೆ ಇದು ಹಾರಿಜಾಂಟಲ್ ಆಯಿತು. ಸೊ ಮತ್ತೆ ನೆಗೆಟಿವ್ ಸೈಕಲಲ್ಲಿ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ. ಸೊ ಮತ್ತೆ ಪೊಸಿಷನ್ ಎಗೆ ಬಂತು, ಡಿ ಆದಮೇಲೆ ಮತ್ತೆ ಪೊಸಿಷನ್ ಎ. ಸೊ ಪೊಸಿಷನ್ ಎ ನಥಿಂಗ್ ಬಟ್ ಝೀರೋ, ಫ್ರಮ್ ಸ್ಟಾರ್ಟಿಂಗ್ ಏನಿದೆ ಅದೇ ಪೊಸಿಷನ್ನು. ಸೊ ಇಲ್ಲೂ ಕೂಡ ವರ್ಟಿಕಲ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ. ಸೊ ಹಾಗೆ ಇಲ್ಲೂ ಕೂಡ ಝೀರೋ, 360 ನಥಿಂಗ್ ಬಟ್ ಝೀರೋ. ಸೊ ಇದೇ ಸೇಮ್ ಪ್ರೊಸೆಸ್ಸು ಡಿ ಸಿನಲ್ಲೂ ಆಗುತ್ತೆ. ಸೊ ಇಲ್ಲೇನಾಗಿದೆ ನೋಡಿ, ಈ ಒಂದು ಸೆಟ್ ಆಫ್ ಕಂಡಕ್ಟ್ರಿಗೆ ಇಂಡಿವಿಜುವಲ್ ರಿಂಗ್ ಕನೆಕ್ಟ್ ಆಗಿದೆ, ಇಂಡಿವಿಜುವಲ್ ರಿಂಗ್ ವಿತ್ ಬ್ರಷಸ್ ಕನೆಕ್ಟ್ ಆಗಿದೆ. ಇಂಡಿವಿಜುವಲ್ ರಿಂಗ್ ಇದೆ ನೋಡಿ, ರೆಡ್ಡಿಗೆ ಒಂದು ರೆಡ್ ರಿಂಗ್ ಇದೆ, ಬ್ಲ್ಯಾಕಿಗೆ ಒಂದು ಇನ್ನೊಂದು ಬೇರೆ ರಿಂಗ್ ಇದೆ. ಸೊ ಇಂಡಿವಿಜುವಲ್ ರಿಂಗ್ ಇದೆ, ಅದಕ್ಕೆ ಕಾರ್ಬನ್ ಬ್ರಷ್ ಕನೆಕ್ಟ್ ಆಗಿದೆ, ಅದರಿಂದ ಔಟ್ಪುಟ್ ಇಲ್ಲಿ ಬರ್ತಾ ಇದೆ, ಸರಿನಾ. ಸೊ ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲೂ ಕೂಡ ಎ ಬಿ ಸಿ ಡಿ 4 ಸ್ಟೆಪ್ಸ್ ಇದೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಇಂಡಿವಿಜುವಲ್ ರಿಂಗ್ ಇದೆ, ಬಟ್ ಇಲ್ಲಿ ಒಂದೇ ಸ್ಪ್ಲಿಟ್ ರಿಂಗ್ ಮಾತ್ರ ಇದೆ. ಇಲ್ಲಿ ಇಂಡಿವಿಜುವಲ್ ರಿಂಗ್ ಇದೆ, ಫುಲ್ ರಿಂಗ್. ಸೊ ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ನೋಡಿ, ಸ್ಪ್ಲಿಟ್ ಕಟ್ ಆಗಿದೆ ರಿಂಗ್ಸ್ ಕಾಣ್ತಾ ಇದೆ ನಿಮಗೆ, ಕಟ್ ರಿಂಗ್ಸ್ ಜೊತೆಲಿ ಕಾರ್ಬನ್ ಬ್ರಷಸ್ ಇದೆ. ಸೊ ಈ ಕಟ್ ರಿಂಗ್ ಇಲ್ಲಿ ಪ್ರೊಡ್ಯೂಸ್ ಆಗೋ ಎ ಸಿ ಇ ಎಮ್ ಎಫ್ ಏನು ಪ್ರೊಡ್ಯೂಸ್ ಆಗಿರುತ್ತೆ, ಸೊ ಅದು ಈ ಸ್ಪ್ಲಿಟ್ ರಿಂಗ್ ಜೊತೆಲಿ ಕಾರ್ಬನ್ ಬ್ರಷ್ ಜೊತೆ ಏನಾಗುತ್ತೆ, ಎ ಸಿನಲ್ಲಿ ನೆಗೆಟಿವ್ ಸೈಕಲ್ ಶಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿ. ನೆಗೆಟಿವ್ ಸೈಕಲ್ ಶಾರ್ಟ್ ಆಗಿ ಏನಾಗುತ್ತೆ, ಪಾಸಿಟಿವ್ ಸಿಗುತ್ತೆ ನಿಮಗೆ, ಕಂಟಿನ್ಯೂಸ್ ಪಾಸಿಟಿವ್. ನೆಗೆಟಿವ್ ಶಾರ್ಟ್ ಆಗಿ ಪಾಸಿಟಿವ್ ಸಿಗುತ್ತೆ ನಿಮಗೆ ಇಲ್ಲಿ. ಸೊ ನೋಡಿ ಪಾಸಿಟಿವ್ ಆದಮೇಲೆ ಮತ್ತೆ ಪಾಸಿಟಿವ್ ಸಿಗುತ್ತೆ ಇಲ್ಲಿ. ಯಾಕಂದರೆ ಈ ಸ್ಪ್ಲಿಟ್ ರಿಂಗ್ ಕಾರ್ಬನ್ ಅಂದರೆ ಕಾಮ್ಯುಟೇಟ್ರಲ್ಲಿ ಏನಿದೆ, ಕಾಮ್ಯುಟೇಟರ್ ಅಂದರೆ ಇದೇನೆ ಕಾಮ್ಯುಟೇಟರ್ ನಥಿಂಗ್ ಬಟ್ ಸ್ಪ್ಲಿಟ್ ರಿಂಗ್ಸ್ ಏನಿದೆ ಅದೇ ಕಾಮ್ಯುಟೇಟರ್. ಸೊ ಆ ಕಾಮ್ಯುಟೇಟರ್ನ ಈ ಕಾರ್ಬನ್ ಬ್ರಷಸ್ ಶಾರ್ಟ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಶಾರ್ಟ್ ಆಗಿ ಪಾಸಿಟಿವ್ ಮಾತ್ರ ಔಟ್ಪುಟ್ ನಮಗೆ ಸಿಗುತ್ತೆ. ಸೊ ಪಾಸಿಟಿವ್ ಔಟ್ಪುಟ್ ಮಾತ್ರ ಸಿಗ್ತಾ ಇದೆ ನಿಮಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಇದು ಪಾಸಿಟಿವ್ ಔಟ್ಪುಟ್ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಡಿ ಸಿ. ಓನ್ಲಿ ಪಾಸಿಟಿವ್ ಬರ್ತಾ ಇದೆ ಅಂದರೆ ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್ ವಿತ್ ಕಾನ್ಸ್ಟೆಂಟ್ ಡೈರೆಕ್ಷನ್ ಅಂದರೆ ದಿಸ್ ಇಸ್ ಡಿ ಸಿ. ಸೊ ಇದು ಆಲ್ಟರ್ನೇಟಿಂಗ್ಲಿ ಚೇಂಜಿಂಗ್ ಅಂದರೆ ದಿಸ್ ಇಸ್ ಎ ಸಿ. ಸೊ ನಿಮಗೆ ಡಿ ಸಿ ಜನರೇಟರಲ್ಲಿ ಈ ಥರ ಆಗುತ್ತೆ. ಸ್ಪ್ಲಿಟ್ ರಿಂಗ್ಸ್ ಜೊತೆಲಿ ಕಾರ್ಬನ್ ಬ್ರಷಸ್ ಏನು ಮಾಡುತ್ತೆ, ಇಲ್ಲಿರೋ ಎ ಸಿನ ಶಾರ್ಟ್ ಮಾಡಿ ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೆ ಬೈ ಕಾಮ್ಯುಟೇಷನ್. ಅದಕ್ಕೆ ನಾವು ಆ ಪ್ರೊಸೆಸ್ಗೆ ಕಾಮ್ಯುಟೇಷನ್ ಅಂತ ಹೇಳ್ತೀವಿ. ಕಾಮ್ಯುಟೇಷನ್ ನಥಿಂಗ್ ಬಟ್ ಎ ಸಿ ಟು ಡಿ ಸಿ ಆಗಿ ಕನ್ವರ್ಟ್ ಮಾಡುತ್ತೆ, ಅದನ್ನು ಕಾಮ್ಯುಟೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಡಿ ಸಿ ಜನರೇಟರ್. ಇಲ್ಲಿ ಒಂದು ಮೆಷಿನ್ ಇದೆ. ಸೊ ಇದರಲ್ಲಿ ನೋಡಿ, ಸೊ ಇಷ್ಟು ಯೂನಿಟಿಗೆ ನಾವು ರೋಟ್ರ್ ಅಂತ ಹೇಳ್ತೀವಿ. ಸೊ ರೋಟ್ರ್ ಅಂದರೆ ಅದರಲ್ಲಿ ಏನಿರುತ್ತೆ ನೋಡಿ, ಶಾಫ್ಟ್ ಇರುತ್ತೆ, ಇಲ್ಲಿ ಕಾಣ್ತಾ ಇದೆ ಎಂಡ್ ಶಾಫ್ಟ್. ಸೊ ಶಾಫ್ಟಿಗೆ ಏನು ಕನೆಕ್ಟ್ ಆಗಿದೆ, ಒಂದು ಫ್ಯಾನ್ ಕನೆಕ್ಟ್ ಆಗಿದೆ, ಆರ್ಮೇಚರ್ ವಿತ್ ವೈಂಡಿಂಗ್ಸ್, ಕೋರ್ಸ್ ಜೊತೆಯಲ್ಲಿ ಕಾಮ್ಯುಟೇಟರ್, ಆಮೇಲೆ ಬೇರಿಂಗ್ ಯಾಕಿರುತ್ತೆ, ಫ್ರೀ ಮೂಮೆಂಟಿಗಿರುತ್ತೆ. ಸೊ ಇದು ಕಾಮ್ಯುಟೇಟರ್ ನೋಡಿ, ಇದು ಸ್ಪ್ಲಿಟ್ ರಿಂಗ್ ಅಂದರೆ ಇದನ್ನೇ ಹೇಳ್ತೀವಿ ನಾವು. ಇದು ಇಂಡಿವಿಜುವಲ್ ಕಾಮ್ಯುಟೇಟರ್ ಕಾಪರ್ ಸೆಗ್ಮೆಂಟ್ಸ್ ಇದು. ಸೊ ಇದನ್ನೇನು ಮಾಡುತ್ತೆ, ಬ್ರಷಸ್, ಇದಕ್ಕೆ ಇಲ್ಲಿ ಬ್ರಷಸ್ ಇರುತ್ತೆ. ಸೊ ಇದನ್ನು ಇನ್ಸರ್ಟ್ ಮಾಡಿದಾಗ ಈ ಬ್ರಷ್ ಈ ಕಾಮ್ಯುಟೇಟರ್ ಸೆಗ್ಮೆಂಟ್ನ ಅಂದರೆ ಈ ವೈಂಡಿಂಗ್ ಬಂದು ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ಕಾಮ್ಯುಟೇಟರ್ ಸೆಗ್ಮೆಂಟಿಗೆ. ಸೊ ಈ ಬ್ರಷಸ್ ಏನು ಮಾಡುತ್ತೆ, ಈ ಸೆಗ್ಮೆಂಟ್ಗೆ ಶಾರ್ಟ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಸೈಕಲ್ ಶಾರ್ಟ್ ಆಗಿ ಪಾಸಿಟಿವ್ ಸಿಗುತ್ತೆ ನಮಗೆ ಔಟ್ಪುಟ್ಟಲ್ಲಿ. ಸೊ ಇದ್ರ ಒಳಗಡೆ ಏನಿದೆ, ಫೀಲ್ಡ್ ವೈಂಡಿಂಗ್ ಅಥವಾ ಸ್ಟೇಟರ್ ಅಂತ ಏನು ಹೇಳ್ತೀವಿ ನಾವು, ಫೀಲ್ಡ್ ಪೋಲ್ಸ್, ಫೀಲ್ಡ್ ವೈಂಡಿಂಗ್ ಇದೆ ಇದ್ರ ಒಳಗಡೆ. ಫೀಲ್ಡ್ ವೈಂಡಿಂಗ್ ಇದೆಯಲ್ಲ, ಅದು ಏನು ಮಾಡುತ್ತೆ, ಜಸ್ಟ್ ಅದು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಫ್ಲಕ್ಸ್ ಈ ಆರ್ಮೇಚರ್ನಲ್ಲಿರುವಂಥ ಕಂಡಕ್ಟರ್ಗೆ ಲಿಂಕ್ ಆದಾಗ ಏನು ಮಾಡುತ್ತೆ, ನಮಗೆ ಇಲ್ಲಿ ಎ ಸಿ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿರೋ ಎ ಸಿ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇಂಡಿವಿಜುವಲ್ ಸೆಟ್ ಆಫ್ ವೈಂಡಿಂಗ್ನಲ್ಲಿ ಏನು ಎ ಸಿ ಪ್ರೊಡ್ಯೂಸ್ ಆಗಿದೆ ಅದು ಇಂಡಿವಿಜುವಲ್ ಕಾಪರ್ ಸೆಗ್ಮೆಂಟಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿರೋ ಬ್ರಷಸ್ ಏನು ಮಾಡುತ್ತೆ, ಇದನ್ನು ಸಮ್ ಸೆಗ್ಮೆಂಟ್ಸ್ನ ಆ
ಅಕಾರ್ಡಿಂಗ್ ಟು ಟೈಮ್ ಪೀರಿಯಡ್ ಇದನ್ನು ಶಾರ್ಟ್ ಮಾಡ್ತಾ ಇರುತ್ತೆ. ಸೊ ಶಾರ್ಟ್ ಮಾಡಿದಾಗ ಏನು ಮಾಡಿದೆ, ಜಸ್ಟ್ ನೆಗೆಟಿವ್ ಸೈಕಲ್ ಮಾತ್ರ ಶಾರ್ಟ್ ಆಗಿ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಎ ಸಿ ಇರೋದು ನಮಗೆ ಡಿ ಸಿ ಆಗಿ ಔಟ್ಪುಟ್ಟಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ಸ್ ಆಫ್ ಡಿ ಸಿ ಜನರೇಟರ್. ಇಲ್ಲೂ ಸಮ್ ಎಕ್ಸ್ಟ್ರಾ ಪಾರ್ಟ್ಸ್ ಇದೆ ನೋಡಿ. ಸೊ ಇಲ್ಲಿ ನೀವು ರೋಟರ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಆರ್ಮೇಚರ್ ಏನಿದೆ ವಿತ್ ಶಾಫ್ಟ್, ವಿತ್ ಬೇರಿಂಗ್ಸ್, ಸೊ ವಿತ್ ಕಾಂಪಿಟೇಟರ್ ಸೆಗ್ಮೆಂಟ್ಸ್ ಎಲ್ಲ ಇರುತ್ತೆ. ಸೊ ಅದು ವಿತ್ ಫ್ಯಾನ್. ಸೊ ಇದೆಲ್ಲ ಬಂದು ರೋಟರ್. ಸ್ಟೇಟರ್ ಅಂದರೆ ಇಲ್ಲಿ ಫೀಲ್ಡ್ ಪೋಲ್ಸು, ಫೀಲ್ಡ್ ವೈಂಡಿಂಗ್ ಇದೆ ನೋಡಿ. ಇಲ್ಲ ನಿಮಗೆ ಕಾಣುತ್ತೆ ಈ ಪಿಕ್ಚರಲ್ಲೂ ಫೀಲ್ಡ್ ಪೋಲು. ಇಲ್ಲಿ ಕೆಳಗಡೆ ಒಂದು ಇರುತ್ತೆ, ಮೇಲ್ಗಡೆ 4 ಕಡೆ ಇರುತ್ತೆ, 4 ಪೋಲ್ಸ್ ಇರುತ್ತೆ. ಸೊ 2 ನಾರ್ತ್ 2 ಸೌತ್ ಪೋಲ್ಸ್ ಇರುತ್ತೆ. ಸೊ ಇದಿಷ್ಟು ಪಾರ್ಟ್ಸ್ ಆಫ್ ಜನರೇಟರ್ಸ್. ಎಕ್ಸ್ಟ್ರಾ ಸಮ್ ಪಾರ್ಟ್ಸ್ ಎಲ್ಲ ಇದೆ ನಿಮಗೆ ಇದರಲ್ಲಿ. ಐ ಹೋಲ್ಸ್, ಆಮೇಲೆ ಬಾಡಿ, ಯೋಕ್, ಕಾಂಪಿಟೇಟರ್ ನೋಡಿ. ಇದು ಇಷ್ಟು ಬಂದು ಕಾಂಪಿಟೇಟ್ರು. ಸೊ ಇಲ್ಲಿ ಬ್ರಷ್ ಅಸೆಂಬ್ಲಿ ಬರುತ್ತೆ. ಸೊ ಇದು ಕಾಂಪಿಟೇಟ್ರು. ಸೊ ಈ ಬ್ರಷ್ ಅಸೆಂಬ್ಲಿ ಏನು ಮಾಡುತ್ತೆ, ಕಾಂಪಿಟೇಟರ್ ಸೆಗ್ಮೆಂಟ್ನ ಶಾರ್ಟ್ ಮಾಡಿದಾಗ ನಮಗೆ ಎ ಸಿ ಇರೋದು ಡಿ ಸಿ ಔಟ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ ನಿಮಗೆ. ಸೊ ಶಾಫ್ಟಿಗೆ ಕಂಪ್ಲೀಟ್ ಆರ್ಮೇಚರ್ ಕನೆಕ್ಟ್ ಆಗಿರುತ್ತೆ. ಸೊ 2 ಕಡೆ ಬೇರಿಂಗ್ಸ್ ಇದೆ, ಈ ಕಡೆನೂ ಇರುತ್ತೆ, ಆ ಕಡೆನೂ ಬೇರಿಂಗ್ಸ್ ಇರುತ್ತೆ. ಸೊ 2 ಕಡೆ ಬೇರಿಂಗ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಡಿ ಸಿ ಜನರೇಟರ್. ಸೊ ಟೈಪ್ಸ್ ಆಫ್ ಡಿ ಸಿ ಜನರೇಟರ್ ಅಂದರೆ ಡಿ ಸಿ ಜನರೇಟರ್ಲಿ ಎಷ್ಟು ಕ್ಲಾಸಿಫಿಕೇಷನ್ ಬರುತ್ತೆ ಅಂದರೆ, ಫಸ್ಟು ಮೇಜರಾಗಿ 2 ಕ್ಲಾಸಿಫಿಕೇಷನ್ ಇದೆ. ಸೆಲ್ಫ್ ಎಕ್ಸೈಟೆಡ್, ಸೆಪರೇಟ್ಲಿ ಎಕ್ಸೈಟೆಡ್. ಸೆಪರೇಟ್ಲಿ ಎಕ್ಸೈಟೆಡ್ ಮೇಜರ್ ಕ್ಲಾಸಿಫಿಕೇಷನ್ ಇದು ಡಿ ಸಿ ಜನರೇಟರ್ಸಲ್ಲಿ. ಸೊ ಸೆಪರೇಟ್ಲಿ ಎಕ್ಸೈಟೆಡಲ್ಲಿ ಬಂದು ಬೇರೆ ಯಾವುದೇ ಕ್ಲಾಸಿಫಿಕೇಷನ್ ಇಲ್ಲ. ದಟ್ ಈಸ್ ಇಂಡಿವಿಜುವಲ್ ಒಂದು ಶಂಟ್ ಜನರೇಟರ್ ಮಾತ್ರ ಬರುತ್ತೆ ಸೆಪರೇಟ್ಲಿ ಎಕ್ಸೈಟೆಡಲ್ಲಿ. ಸೆಪರೇಟ್ಲಿ ಎಕ್ಸೈಟೆಡ್ ಶಂಟ್ ಜನರೇಟರ್ ಅಂತ ಹೇಳ್ತೀವಿ ಅದಕ್ಕೆ. ಶಂಟ್ ಮೀನ್ಸ್ ಆರ್ಮೇಚರ್ಗೆ ಫೀಲ್ಡ್ ವೈಂಡಿಂಗು ಪ್ಯಾರಲಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಶಂಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಸೆಲ್ಫ್ ಎಕ್ಸೈಟೆಡಲ್ಲಿ ಬಂದು ಸೀರೀಸ್, ಶಂಟ್ ಆ್ಯಂಡ್ ಕಾಂಪೌಂಡ್ 3 ಥರದ್ದು ವೈಂಡಿಂಗ್ಸ್ ಬರುತ್ತೆ, 3 ಥರದ್ದು ಜನರೇಟರ್ಸ್ ಬರುತ್ತೆ. ಶಂಟ್ ಅಂದರೆ ಈಗ ಹೇಳಿದೆ ನಾನು ನಿಮಗೆ ಆರ್ಮೇಚರ್ ಇದು. ಸೊ ಆರ್ಮೇಚರ್ಗೆ ಫೀಲ್ಡ್ ವೈಂಡಿಂಗ್ ಬಂದು ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಸೀರೀಸ್ ಅಂದರೆ, ಸೊ ಇಲ್ಲಿ ಸೀರೀಸ್ ಫೀಲ್ಡ್ ಬಂದು ಆರ್ಮೇಚರ್ಗೆ ಸೀರೀಸಾಗಿ ಕನೆಕ್ಟ್ ಆಗಿದೆ. ಶಂಟ್ ಮೀನ್ಸ್ ಏನು, ಪ್ಯಾರಲಲ್ ಕನೆಕ್ಷನ್ನು. ಸೀರೀಸ್ ಅಂದರೆ ಸೀರೀಸ್ ಕನೆಕ್ಷನ್. ಇಲ್ಲಿ ಸೀರೀಸ್ ವೈಂಡಿಂಗ್ ಇದೆ, ಇಲ್ಲಿ ಶಂಟ್ ವೈಂಡಿಂಗ್ ಇದೆ. ಸೀರೀಸ್ ವೈಂಡಿಂಗ್ ಸೀರೀಸಾಗಿ ಕನೆಕ್ಟ್ ಆಗುತ್ತೆ, ಶಂಟ್ ವೈಂಡಿಂಗ್ ಪ್ಯಾರಲಾಗಿ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾಂಪೌಂಡ್ ಜನರೇಟರ್ಸಲ್ಲಿ 2 ಥರದ್ದಿದೆ, ಲಾಂಗ್ ಶಂಟು, ಶಾರ್ಟ್ ಶಂಟ್. ಸೊ ಲಾಂಗ್ ಶಂಟ್ ಅಂದರೆ ಏನಾಗುತ್ತೆ, ಸೊ ಸೀರೀಸ್ ಜನರೇಟರ್ ಏನಿದೆಯಲ್ಲ ಅದು ಸೀರೀಸ್ ಜನರೇಟರ್ ಇದೆ. ಸೊ ಅದ್ರ ಜೊತೆ ಶಂಟ್ ಫೀಲ್ಡ್ ಕನೆಕ್ಟ್ ಆಗುತ್ತೆ. ಅದು ಕಂಪ್ಲೀಟ್ ಆರ್ಮೇಚರ್ ಜೊತೆಲಿ ಸೀರೀಸ್ ವೈಂಡಿಂಗಿಗೆ ಸೇರಿಸಿ ಟೋಟಲ್ ಕನೆಕ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ಲಾಂಗ್ ಶಂಟ್ ಅಂತ ಹೇಳ್ತೀವಿ ನೋಡಿ. ಶಾರ್ಟ್ ಶಂಟ್ ಅಂದರೆ ಏನಾಗುತ್ತೆ, ಸೀರೀಸ್ ಜನರೇಟರ್ ಏನಿದೆ ಅದ್ರ ಜೊತೆ ಶಂಟ್ ಕನೆಕ್ಟ್ ಆಗುತ್ತೆ, ಜಸ್ಟ್ ಆರ್ಮೇಚರಿಗೆ ಮಾತ್ರ ಕನೆಕ್ಟ್ ಆಗಿದೆ ಶಂಟ್ ಫೀಲ್ಡ್, ಅದಕ್ಕೆ ಶಾರ್ಟ್ ಶಂಟ್ ಅಂತ ಹೇಳ್ತೀವಿ. ಸೊ ಇದು ಆರ್ಮೇಚರ್ ಆ್ಯಂಡ್ ಫೀಲ್ಡ್ ಎರಡಕ್ಕೂ ಕನೆಕ್ಟ್ ಆಗಿದೆ, ಅದಕ್ಕೆ ಲಾಂಗ್ ಶಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇನ್ನೂ ಬಂದು ಕ್ಯುಮ್ಯುಲೇಟಿವ್ ಆ್ಯಂಡ್ ಡಿಫ್ರೆನ್ಷಿಯಲ್ ಅಂತ ಇದೆ. ಸೊ ಇದರಲ್ಲೂ ಬರುತ್ತೆ ಅದು. ಸೊ ಅದನ್ನು ನೆಕ್ಸ್ಟ್ ಫ್ಯೂಚರ್ ಕ್ಲಾಸ್ಗಳಲ್ಲಿ ನಾನು ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸ್ ಏನು ಬರುತ್ತೆ ನಂದು, ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆಲ್ಲ ಇಂಡಿವಿಜುವಲ್. ಸೆಪ್ರೇಟ್ಲಿ ಎಕ್ಸೈಟೆಡ್, ಸೆಲ್ಫ್ ಎಕ್ಸೈಟೆಡ್, ಆಮೇಲೆ ಟೈಪ್ಸ್ ಆಫ್ ಜನರೇಟರ್ಸ್ ಏನಿದೆ, ಶಂಟ್, ಸೀರೀಸ್, ಕಾಂಪೌಂಡ್, ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸು. ಸೊ ಅದೆಲ್ಲ ನೆಕ್ಸ್ಟ್ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಆಲ್.